ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ 1,88,037 ಹುದ್ದೆಗಳು ಖಾಲಿ ಇವೆ ಎಂದು ವಿಧಾನ ಪರಿಷತ್ತಿನ ಸಭಾನಾಯಕರು ಆಗಿರುವ ಸಚಿವ ಎನ್ಎಸ್ ಬೋಸರಾಜ್ ತಿಳಿಸಿದ್ದಾರೆ. ಬಿಜೆಪಿಯ ಸದಸ್ಯ ಸಶಿಲ್ ಜಿ ನಮೋಶಿ ಅವರ ಪ್ರಶ್ನೆಗೆ ಮುಖ್ಯಮಂತ್ರಿ ಅವರ ಪರವಾಗಿ ಉತ್ತರಿಸಿದ ಸಭಾನಾಯಕರು, ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಿಗೆ 7,76,414 ಹುದ್ದೆಗಳು ಮಂಜೂರಾಗಿದೆ. 4,91,533 ಮಂದಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಗ್ರೂಪ್ ಸಿ, ಗ್ರೂಪ್ ಡಿ ವೃಂದದ ಹುದ್ದೆಗಳ ದತ್ತಾಂಶ ನಮೂದು ಸಹಾಯಕರು ಹಾಗೂ ವಾಹನ ಚಾಲಕರ ಒಟ್ಟು 96,844 ಮಂದಿಯನ್ನು ಗುತ್ತಿಗೆ ಆಧಾರದ ಮೇಲೆ ನೇಮಿಸಲಾಗಿದೆ. ಒಟ್ಟು 5,88,377 ಮಂದಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಎಂದು ವಿವರಿಸಿದರು. ಕಳೆದ 3 ವರ್ಷಗಳಲ್ಲಿ 8,157 ಹುದ್ದೆಗಳಿಗೆ ನೇಮಕಾತಿ ಪೂರ್ಣಗೊಳಿಸಲಾಗಿದೆ. 3,081 ಹುದ್ದೆಗಳ ನೇಮಕಾತಿ ಪ್ರಗತಿಯಲ್ಲಿದೆ. 56,432 ಹುದ್ದೆಗಳಿಗೆ 30 ದಿನಗಳ ಒಳಗಾಗಿ ನೇಮಕಾತಿ ಆರಂಭಿಸಲು ಎಲ್ಲಾ ಇಲಾಖೆ ಹಾಗೂ ನೇಮಕಾತಿ ಪ್ರಾಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಆಯ್ಕೆ ಪ್ರಕ್ರಿಯೆಯಲ್ಲಿ ಎಲ್ಲಾ ಅಭ್ಯರ್ಥಿಗಳಿಗೂ ಒಂದು ಬಾರಿಗೆ 5 ವರ್ಷಗಳ ವಯೋಮಿತಿಯನ್ನು ಸಡಿಲಗೊಳಿಸಿರುವುದಾಗಿ ತಿಳಿಸಿದರು. ಏನಾಯ್ತು ಈಗಾಗಲೇ ಕೋರ್ಟ್ನಲ್ಲಿ ಬಂದಿರತಕ್ಕಂಥದ್ದು ಈ ವಿಷಯ ಎಲ್ಲ ಅವರು ಮಾತಾಡಿದ್ದಾರೆ. ಈಗ ಅವ್ರು ಮಾತಾಡಿರ್ತಕ್ಕಂಥದ್ದು 371J ಪ್ರಕಾರ ಮಾಡ್ತಾ ಇಲ್ಲ ಎಂಬುದು. ಈಗಾಗಲೇ ಕ್ಯಾಬಿನೆಟ್ ಸಬ್ ಕಮಿಟಿ ನಾನು ಅದರ ಸದಸ್ಯನಿದ್ದೀನಿ. ಈ ವಿಷಯಗಳು ಈಗಾಗಲೇ ಚೀಫ್ ಸೆಕ್ರೆಟರಿ ಸಹಿತ ಮೀಟಿಂಗ್ ಕರೆಸಿ, ಕಾರ್ಯದರ್ಶಿಗಳಿಗೆಲ್ಲ ಕರೆಸಿ, FD ಅವ್ರನ್ನ ಕರೆಸಿ ಕ್ಲಿಯರಾಗಿ ಅವ್ರಿಗೆ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿವಿ. ಯಾವುದೇ ವೈಲೇಷನ್ ಆದರೆ ಕನ್ಸರ್ನ್ ಪ್ರಿನ್ಸಿಪಲ್ ಸೆಕ್ರೆಟರಿ ವಿಲ್ ಟೇಕ್ ದಿ ರೆಸ್ಪಾನ್ಸಿಬಿಲಿಟಿ ಅಂತ ಸಹಿತ ಮೀಟಿಂಗ್ನಲ್ಲಿ ಚೀಫ್ ಸೆಕ್ರೆಟರಿ ತಿಳಿಸಿ, ಅದೇನಾದರೂ ಹೆಚ್ಚು ಕಡಿಮೆ ಆಗಿದೆ ನಿಮ್ಗೆ ಅಂತ ಗಮನಕ್ಕೆ ಬಂದರೆ ಅದನ್ನು ನಮ್ಮ ಮಾಹಿತಿ ಕೊಟ್ಟರೆ ಅದನ್ನು ಸಹಿತ ಮತ್ತೊಂದು ಸಲ ವೆರಿಫೈ ಮಾಡ್ತೀವಿ. ಈತಲೇ ಮತ್ತೊಂದು ಕ್ಯಾಬಿನೆಟ್ ಸಬ್ ಕಮಿಟಿ ಸೇರ್ತಾ ಇದ್ವಿ, ಅಲ್ಲಿ ಅದನ್ನು ಸರಿಪಡಿಸ್ತಕ್ಕಂಥ ನಾವಂತೂ ಎಲ್ಲ ವೆರಿಫೈ ಮಾಡ್ತಾ ಇದ್ವಿ. ನಮಗೆ ಏನೇನು ಮಾಹಿತಿ ಬಂದಿದೆ, ಕೆಲವು ಅಧಿಕಾರಿಗಳು ಮಾಹಿತಿ ಕೊಡ್ತಾರೆ, ನಮ್ಮ ಪ್ರದೇಶದಲ್ಲಿ ಕೊಡ್ತಾರೆ, ಆ ಮಾಹಿತಿಗಳನ್ನೆಲ್ಲ ನಾವು ಅವ್ರ ಹತ್ರ ಪ್ರಶ್ನೆ ಮಾಡಿ ಕ್ಲಾರಿಫಿಕೇಶನ್ ಮಾಡ್ತಾ ಇದ್ವಿ. ತಮ್ಮ ಹತ್ರ ಇರ್ತಕ್ಕಂಥ ಮಾಹಿತಿ ಕೊಟ್ಟರೆ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಸರ್ಕಾರ ಮಾಡ್ತದೆ.